ಕನ್ನಡದ ಕಿರುತೆರೆಯ ಅತಿದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಕನ್ನಡ ಸೀಸನ್ 13 ಆರಂಭಕ್ಕೆ ದಿನಗಣನೆ ಶುರುವಾಗಿದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಬಾರಿ ಜನಸಾಮಾನ್ಯರಿಗೂ ಬಿಗ್ ಬಾಸ್ ಮನೆಯೊಳಗೆ ಪ್ರವೇಶಿಸುವ ಅವಕಾಶ ಕಲ್ಪಿಸಲಾಗಿದೆ. ಇದೀಗ ಸಾಮಾನ್ಯ ಜನರ ಆಯ್ಕೆ ಪ್ರಕ್ರಿಯೆಗೆ ಅಗ್ನಿ ಪರೀಕ್ಷೆ ನಡೆಸಲಾಗುತ್ತಿದೆ. ಪ್ರತಿ ಸೀಸನ್ನಲ್ಲೂ ಹೊಸತನದ ಮೂಲಕ ಪ್ರೇಕ್ಷಕರನ್ನ ರಂಜಿಸುತ್ತಾ ಬಂದಿರುವ ಬಿಗ್ ಬಾಸ್ ಈ ಬಾರಿ ಕಾಮನ್ ಮೆನ್ಗೂ ತನ್ನ ಬಾಗಿಲು ತೆರೆದಿದೆ. ಸಾಮಾನ್ಯರ ಆಯ್ಕೆ ಪ್ರಕ್ರಿಯೆಗಾಗಿ ಆಡಿಷನ್ಸ್ ರೌಂಡ್ಸ್ ನಲ್ಲಿ ಈಗಾಗಲೇ ಸಾಮಾನ್ಯ ಜನರಿಂದ 3 ನಿಮಿಷಗಳ ವಿಡಿಯೋಗಳನ್ನ ಆಹ್ವಾನಿಸಲಾಗಿತ್ತು. ತಮ್ಮನ್ನ ಬಿಗ್ ಬಾಸ್ ಮನೆಗೆ ಏಕೆ ಆಯ್ಕೆ ಮಾಡಬೇಕು, ತಮ್ಮ ವಿಶೇಷತೆ ಏನು ಎಂಬುದನ್ನ ವಿಡಿಯೋದಲ್ಲಿ ತಿಳಿಸುವಂತೆ ಸೂಚಿಸಲಾಗಿತ್ತು. ಬಿಗ್ ಬಾಸ್ಗಾಗಿ ತಮ್ಮ ಬಹುದಿನಗಳ ಕನಸನ್ನ ನನಸು ಮಾಡಿಕೊಳ್ಳುವ ಉದ್ದೇಶದಿಂದ ಲಕ್ಷಾಂತರ ಮಂದಿ ವಿಡಿಯೋನ ಕಳಿಸಿದ್ದರು. ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ. ಬಿಗ್ ಬಾಸ್ ಮನೆಯೊಳಗೆ ಹೋಗಲು ಅಕ್ಷರಶಃ ಲಕ್ಷಾಂತರ ಮಂದಿ ಅರ್ಜಿ ಹಾಕಿ ವಿಡಿಯೋ ಅಪ್ಲೋಡ್ ಮಾಡಿದ್ದರು. ಲಕ್ಷಾಂತರ ಮಂದಿ ಹಾಕಿದ ಅರ್ಜಿಯನ್ನ ಅಳೆದು ತೂಗಿ ಜರಡಿ ಹಿಡಿದು ಬಿಗ್ ಬಾಸ್ಗೆ ಸೂಕ್ತ ಎನಿಸುವ 60 ಸ್ಪರ್ಧಿಗಳನ್ನ ಅಗ್ನಿ ಪರೀಕ್ಷೆ ರೌಂಡ್ಗೆ ಆಯ್ಕೆ ಮಾಡಲಾಗಿದೆ. ಆಯ್ಕೆಯಾದ 60 ಮಂದಿ ಜನಸಾಮಾನ್ಯರನ್ನ ಅಗ್ನಿ ಪರೀಕ್ಷೆಗೆ ಒಳಪಡಿಸಲಾಗುತ್ತದೆ. ಮಾಜಿ ಸ್ಪರ್ಧಿಗಳೇ ತೀರ್ಪುಗಾರರು. ಅಗ್ನಿ ಪರೀಕ್ಷೆಯಲ್ಲಿ 60 ಮಂದಿ ಸಾಮಾನ್ಯ ಜನರ ಸಾಮರ್ಥ್ಯ ಪರೀಕ್ಷಿಸುವ ಜವಾಬ್ದಾರಿಯನ್ನ ಬಿಗ್ ಬಾಸ್ ಕಾರ್ಯಕ್ರಮದ ಮಾಜಿ ಸ್ಪರ್ಧಿಗಳೇ ಹೊತ್ತಿದ್ದಾರೆ. ಬಿಗ್ ಬಾಸ್ ವಿನ್ನರ್ಗಳಾದ ನಟಿ ಶ್ರುತಿ, ಚಂದನ್ ಶೆಟ್ಟಿ ಮತ್ತು ಸಿಕ್ಕಾಪಟ್ಟೆ ಸೌಂಡ್ ಮಾಡಿದ ಸ್ಪರ್ಧಿಗಳಾದ ವಿನಯ್ ಗೌಡ, ಸಂಗೀತ ಶೃಂಗೇರಿ ಅಗ್ನಿ ಪರೀಕ್ಷೆಯ ತೀರ್ಪುಗಾರರಾಗಿ ಸ್ಪರ್ಧೆಗಳ ಸಾಮರ್ಥ್ಯವನ್ನ ಪರೀಕ್ಷಿಸಲಿದ್ದಾರೆ. ಇನ್ನು ಬಿಗ್ ಬಾಸ್ ಮಾಜಿ ಸ್ಪರ್ಧಿ ನಿರಂಜನ್ ದೇಶಪಾಂಡೆ ನಿರೂಪಣೆಯ ಹೊಣೆ ಹೊತ್ತಿದ್ದಾರೆ. ಈಗಾಗಲೇ ಮೊದಲ ಪ್ರೊಮೋ ರಿಲೀಸ್ ಮಾಡಿದ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಅಂದುಕೊಂಡಷ್ಟು ಸುಲಭವಲ್ಲ. ಅದಕ್ಕೆ ಸಾಕ್ಷಿ ಅಗ್ನಿ ಪರೀಕ್ಷೆಯ ಮೊದಲ ಪ್ರೊಮೋ. ಈಗಾಗಲೇ ಕಲರ್ಸ್ ಕನ್ನಡ ವಾಹಿನಿ ಅಗ್ನಿ ಪರೀಕ್ಷೆಯ ಮೊದಲ ಪ್ರೊಮೋವನ್ನ ಬಿಡುಗಡೆ ಮಾಡಲಾಗಿದ್ದು, ಇದರಲ್ಲಿ ಸ್ಪರ್ಧಿಗಳ ಧೈರ್ಯ, ತಾಳ್ಮೆ, ಸಾಮರ್ಥ್ಯ ಹಾಗೂ ಯಾವುದೇ ಸಂದರ್ಭದಲ್ಲಿ ಎದುರಿಸುವ ಮನಸ್ಥಿತಿಯನ್ನ ಪರೀಕ್ಷಿಸುವಂತಹ ಕಠಿಣ ಸವಾಲುಗಳನ್ನ ನೀಡಲಾಗಿದೆ. ಮುಖಕ್ಕೆ ಸಗಣಿ ಸವರಿಕೊಳ್ಳುವುದು, ತಲೆಯ ಕೂದಲು ಬೋಳಿಸಿಕೊಳ್ಳುವುದು ಸೇರಿದಂತೆ ಹಲವು ಸವಾಲುಗಳನ್ನು ಸ್ಪರ್ಧೆಗಳು ಎದುರಿಸಿರುವುದು ಪ್ರೋಮೋದಲ್ಲಿ ಸ್ಪಷ್ಟವಾಗಿದೆ. ಗಿನ್ನಿಸ್ ದಾಖಲೆ ಹರಿದ ಸ್ಪರ್ಧಿ. ಬಿಗ್ ಬಾಸ್ ಶೋಗಾಗಿ ಕೆಲವರು ತಮ್ಮ ಮಿತಿಯನ್ನೇ ಮೀರಿ ಸವಾಲುಗಳನ್ನು ಸ್ವೀಕರಿಸಿದ್ದಾರೆ. ಗಿನ್ನಿಸ್ ದಾಖಲೆ ನಿರ್ಮಿಸಿರುವ ಅಭ್ಯರ್ಥಿಯೊಬ್ಬರು ಬಿಗ್ ಬಾಸ್ ಅವಕಾಶಕ್ಕಾಗಿ ತಮ್ಮ ಗಿನ್ನಿಸ್ ಪ್ರಮಾಣ ಪತ್ರವನ್ನೇ ಹರಿದು ಹಾಕಿದ್ದಾರೆ. ಇಂತಹ ಹಲವು ಸವಾಲುಗಳ ಮೂಲಕ ಸ್ಪರ್ಧಿಗಳು ತಮ್ಮ ಸಾಮರ್ಥ್ಯವನ್ನ ಸಾಬೀತುಪಡಿಸಬೇಕಾಗಿದೆ. ಅಮುಕುಡುಮುಕಿಗೆ ಮುಖಭಂಗ. ಜಾಲತಾಣದಲ್ಲಿ ಸೌಂಡ್ ಮಾಡುತ್ತಿರುವ ಅಮುಕುಡುಮುಕು ಮಂಜು ಮಾತುಗಳು ಅಗ್ನಿ ಪರೀಕ್ಷೆಯಲ್ಲಿ ಮತ್ತೊಂದು ತಿರುವು ತಂದಿದೆ. ತೀರ್ಪುಗಾರರಾದ ಸಂಗೀತ ಶೃಂಗೇರಿಯನ್ನ ಇಂಪ್ರೆಸ್ ಮಾಡಬೇಕು ಎಂಬ ಸವಾಲು ನೀಡಲಾಗಿತ್ತು. ನಾನು ಹೇಗಿದ್ದನೋ ಹಾಗೆ ಇರುತ್ತೇನೆ, ಯಾರಿಗಾಗಿಯೂ ಬದಲಾಗುವುದಿಲ್ಲ ಎಂದು ಅಮುಕುಡುಮುಕು ಮಂಜು ಹೇಳಿದ್ದಾರೆ. ಅಮುಕುಡುಮುಕು ಮಾತಿಗೆ ವಿನಯ್ ಗೌಡ ಕೆರಳಿ ಕೆಂಡವಾಗಿ ಆಗಲ್ಲ ಅಂದ್ರೆ ಎದ್ದು ಹೋಗ್ತಾ ಇರು ಎಂದು ಖಾರವಾಗಿ ಪ್ರತಿಕ್ರಿಯಿಸಿದ್ದಾನೆ. ಹಾಗಾದ್ರೆ ಅಮುಕುಡುಮುಕು ಮಂಜು ಅಗ್ನಿ ಪರೀಕ್ಷೆಯಿಂದ ಹೊರಬಿದ್ದರಾ ಎಂಬ ಪ್ರಶ್ನೆ ಸದ್ಯಕ್ಕೆ ಕುತೂಹಲ ಮೂಡಿಸಿದೆ. ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ. ಹಾಗೆ ದೊಡ್ಡ ಮನೆಯೊಳಗೆ ಯಾರು ಹೋದ್ರೆ ಫುಲ್ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಅನ್ನೋದನ್ನು ತಿಳಿಸಿ. ನಮ್ಮ ಪೇಜ್ನ ಫಾಲೋ ಮಾಡುವುದರ ಜೊತೆಗೆ ಈ ವಿಡಿಯೋನ ಬಿಗ್ ಬಾಸ್ ನೋಡುವ ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿ.